ಮತ್ತೊಂದು ಹೆಸರು ಈ ಔದರ್ಭ ಶ್ರೀಮಂತ. ಪ್ರಪಂಚಕ್ಕೆ ಇನ್ನೊಂದು ಹೆಸರೇ ಈ ವಿಶ್ವ. ಸಿಕ್ಕ ಬಡವರಿಗೆ ಅವರ ಆಸ್ತಿ ಮೇಲೆ ಸಾಲವನ್ನು ಕೊಟ್ಟು ಅವರ ಆಸ್ತಿಗೆ ವಿಪರೀತ ಬಡ್ಡಿ ಹಾಕಿ ಅವರ ಆಸ್ತಿಗೆ ವಿಪರೀತ ಸಾಲವನ್ನು ಹಾಕಿ ಅವರ ಆಸ್ತಿಗೆ ಪಂಗನಾಮ ಹಾಕುವ ಅಧ್ಯಕ್ಷ ಜಾತಿಯ ಗಂಡು. ಹೆಣ್ಣು ನಾನಿರುವ ಸ್ಥಳದಿಂದ ಸ್ವಲ್ಪ ಅಂತರ ಬಿದ್ದರೆ ಸಾಕು, ವಾಸನೆ ಮುಖಾಂತರ ಗ್ರಹಿಸುವ ಶಕ್ತಿ ನನ್ನಲ್ಲಿದೆ. ಊರಿಗೆ ಒಡೆಯ ನನ್ನಲ್ಲ, ಹೆಣ್ಣುಗಳಿಗೆ ಒಡೆಯ ನಾನು, ಅಂದರೆ ವಿಶ್ವವನ್ನಾಳುವ ವಿಶ್ವಕುಮಾರ. ಬೇಡಿಯಿಂದ ರಾಮಾಚಾರಿ ತೆಂಗಿನಕಾಯಿಯನ್ನು ಕಳಿಸುವಂತ ಹೇಳಿದ್ದ, ಕಳಿಸಿದ ಇಲ್ಲ ಅಣ್ಣ, ನಿನ್ನೆಯಿಂದ ನಾನು ತೋಟಕ್ಕೆ ಹೋಗಿಲ್ಲ, ಉಡಾನೆ ಕಡೆಗೆ ಹೋಗಿದ್ದೆ. ಈ ವಿಷಯವಾಗಿ ದೇವನನ್ನು ಕೇಳಿದರೆ ತಿಳಿಯಬಹುದು. ದೇವ ಹೇಳ ದೇವ. ಬಂದಾಗಿನಿ, ಏನದು ಕರೆದ ವಿಷಯ? ಕರೆದ ವಿಷಯ ತೋಟದಲ್ಲಿರುವ ತೆಂಗಿನಕಾಯಿಗಳನ್ನು ಪೇಟೆಗೆ ಸಾಗಿಸಿದೇನಪ್ಪ? ಸಾಕ್ಷೇ ಇಲ್ಲ. ತೆಂಗಿನಕಾಯಿಯನ್ನು ಸುಲಿಯನ್ನು ಹಾಳನ್ನು ಸಿಗಲಿಲ್ಲ, ಆದ ಕಾರಣ ಅವನ್ನ ಕಳಿಸಲೇ ಇಲ್ಲ. ಸಿಗದಿದ್ರೇನಾಯ್ತು? ಮನೆಯಲ್ಲಿ ನಾಯಿ ತರ ಕೆಲಸ ಮಾಡೋದಲ್ಲ ಮಗ ಚಂದ್ರು
ಇಲ್ಲ, ಇಲ್ಲಿ ಹಾಯಾಗಿ ಮಲಗು ಎಲ್ವಿ. ಕೂಗಿದ್ರೆ ಕೇಳಿಸೋದಿಲ್ಲವೇನೋ ನಿನಗೆ? ಕೊಟ್ಟಿಗೆ ನೀವು ಹೇಳಿದ್ದು ನನಗೆ ಕೇಳಿಸ್ಲಿಲ್ಲ. ಇನ್ನೊಂದು ಸಾರಿ ಇಂತ ತಪ್ಪು ಮಾಡೋಲ್ಲ, ಕ್ಷಮಿಸಿದ್ರೆ ಚಂದ್ರು, ಹೇ ಚಂದ್ರು, ಈ ಮೇಲೆ ಬರೆ ಹೇಳಬೇಕಾಗುತ್ತೆ, ಎಚ್ಚರವಿರಲಿ. ಇಂಥ ತಪ್ಪು ಇನ್ನೊಂದು ಮಾಡಿಲ್ಲ. ಚಂದ್ರು, ಬೇಗನೆ ತೋಟಕ್ಕೆ ಹೋಗಿ ಗೋಡಾಮ್ನಲ್ಲಿರುವ ಎಲ್ಲಾ ತೆಂಗಿನಕಾಯಿಗಳನ್ನು ಸುಲಿದು ಚೀಲಕ್ಕೆ ತುಂಬಿ ಅವುಗಳನ್ನು ಎತ್ತಿ ಲಾರಿಗೆ ಹಾಕಿ ಪೇಟೆಗೆ ಸಾಗಿಸು. ಪೇಟೆಯಿಂದ ರಾಮಾಚಾರ್ಯರು ಕಳಿಸಿದ್ದ. ಅವನಿಗೆ ಕೂಡ ತೆಂಗಿನಕಾಯಿಯನ್ನು ಸುಲಿದು ಲೋಡ್ ಮಾಡಿ ಬಂದಿದ್ದೇನೆ. ನನ್ನ ನೀನು ಮನುಷ್ಯರನ್ನು ತಿಳಿದುಕೊಂಡಿದ್ದೀರಾ ಇಲ್ಲ ಮೃಗವನ್ನು ತಿಳಿದುಕೊಂಡಿದ್ದೀರಾ? ಹೇಳಿದ ಕೆಲಸಕ್ಕೆ ಎದುರು ಮಗನೇ, ಇವರಿಗೆ ಬಾಯಿ ಮಾತಿನಿಂದ ಹೇಳಿದ ತಿಳಿದಲ್ಲಿ ರಾಷ್ಟ್ರದ ಮಗನಿಗೆ ಒಳಗೆ ಜಾಗಿನ ತೆಗೆದುಕೊಂಡು ಬಾ. 4 ಬಾರಿ ಬಾರಿಸಿದರೆ ಆವಾಗ ತಿಳಿಯುತ್ತದೆ ಈ ನನ್ನ ಮಗನಿಗೆ ದಶಗುಣ. ಅಗ್ನಿ, ಅಗ್ನಿ, ನಿಮ್ ಗೋಪ್ಯತೆ ಮಿತಿರೇನಿ. ಇನ್ನೊಮ್ಮೆ ಈ ತರ ಹೊಡೆದ ಕುರಿತು ಕೆಲಸ ಮಾಡಿದ್ರೆ ಯಾರು ತಾನೇ ಮಾಡ್ತಾರೆ? ಆಗಲೇ ಶ್ರೀಮಂತರೇ, ಹೋಗುತ್ತೇನೆ. ದೇವ, ಅಂದ ಹಾಗೆ ಪೇಟೆಯಿಂದ ನಮ್ಮ ಕೆಲಸಕ್ಕೆ ಕೋಟಾನುಟಿನ ವ್ಯವಹಾರಕ್ಕೆ ಒಂದು ಹುಡುಗಿಯನ್ನು ಕರೆಸ ಅಂತ ಹೇಳಿದ್ದೀನಲ್ಲ, ಆ ಕೆಲಸ ಏನು ಮಾಡಿದೆ ದೇವ? ಫೋನ್ ಮಾಡಿ ಹೇಳ್ತೇನೆ ಅಗ್ನಿ, ನೀನು ಜ್ಯೋತಿ ಬಂದರೂ ಬರ್ಬೋದು. ಹೋಗಿ ಮಾತುವ. ತಿಪ್ಪೆ, ಏ ತಿಪ್ಪೆ, ಮಗನ ತಿಪ್ಪಿ, ಬಂದ್ರಿ ಅಪ್ಪ ಬಂದೆ. ಅವನೇ ಗಾಂಡ್ ಬೆಲ್ದಾರ್ಗೈತೆ ಚಿರದ ಮಾಡಾಕತ್ತೀರಲ್ರಿ. ಲೇ ಗೋಪಿ ಭಟ್ಟ, ಲೇ ಮಗನ ಗೋಪಿ ಭಟ್ಟ, ತಿಪ್ಪಿ, ಇವತ್ತು ಯಾರ್ಯಾರ ಹತ್ರ ಸಾಲವನ್ನು ವಸೂಲಿ ಮಾಡಿಕೊಂಡು ಬಂದಿ? ಅಲ್ರಿ ನಮ್ಮ ಅಲ್ರಿ ನಮ್ ಚಿಕ್ಕಣ್ಣರ್ ಬಸಪ್ಪ ಮಾವ ಅದನಲ್ರಿ, ಅವನ ಹತ್ರ ಬಾಕಿ ಉಸ್ಲಿಗೆ ಹೋಗಿದ್ರಿ. ಏನಂತ ಮಾಡಿದ್ರಿ? ನಿಮ್ ಸಾವುಕಾರಗಾದ್ರ ನಾ ಪಡ್ಲಾ ಕೊಡೋದ್ರ ಗುಡಿ ಕಟ್ಟಿ ಮುಂದರ ಕೈ ಎತ್ತಿ ಬಿಡ್ರಿ. ಇಲ್ರಿ ಇನ್ನ ಸೈಕಲ್ ಶಾಪ್ ಬಂದಲ್ರಿ, ಮೊನ್ನೆ ಆಟ ಅಡ್ಡಾಡ್ಕೊಂತ ಹೋಗಿದ್ದು ಕೇಳಾಕಂತ ಹೋದ್ರಿ. 50 ರೂಪಾಯಿ ಕೊಡಕ್ ಬಂದ ನೋಡ್ರಿ. ಅದ್ರಾಗ ನಿಮ್ ಹೆಸರು ಹೇಳಿದ ತೀರಾ 50 ರೂಪಾಯಿನ ಬರ್ಸಕ್ಕದ್ರಿ. ಹೂ ಮರ ಚಂದೂನ್ ಹತ್ರ ಹೋಗಿದ್ರಿ, ಆಕೆ ಇಷ್ಟ ಐತಿ ಸ್ವಲ್ಪ ಅಂತಂದ್ ಹೇಳಿ ಸ್ವಲ್ಪ ಕೊಟ್ಟು ಕಳ್ಸ್ಯಾಳ್ರಿ. ಅದನ್ನ ನಿಮ್ ಸಾಕಾರ ಕೈಯಾಗ ಕೊಡ ಅಂತ ಹೇಳ್ಯಾಳ್ರಿ. ಅಷ್ಟ ಇಸಂಬಂದ್ ಕೊಟ್ಟ ನೋಡ್ರಿ ಸಾಕಾರ. ತಿಪ್ಪಿ, ಹಿಂದಿಂದು ಕೊಡ್ತಾನೆ ಅಂದ ತಕ್ಷಣ ಬಿಟ್ಟು ಬರಬಾರ್ಲೆ ಮಗನ. ಹಿಂದಿಂದು ಮುಂದಿಂದು ಚಕ್ರ ಬಡ್ಡಿ ಮಹಾಬಡ್ಡಿ ಎಲ್ಲದೂ ಸೇರಿ ವಸೂಲಿ ಮಾಡ್ಕೊಂಡು ಬರ್ಬೇಕ. ಇನ್ನು ನಾವು ಬಸವರಾಜ್ ಬಂದಿಲ್ಲ, ಅವ ಮಕ್ಕಳನ್ನ ಪೆನ್ನೆ ಬಿಡಂಗಿಲ್ಲಪ್ಪ. ರೊಕ್ಕ ಕೇಳಕ್ ಹೋಗೋಣ, ಒಂದಾದ್ರೂ ಪರವಾಗಿಲ್ಲ. ಆ ಬಸವರಾಜನ ರೊಕ್ಕ ಕೇಳಕ್ ಹೋಗ್ಬೇಡಲಿಪ್ಪ, ಕೈ ಬಿಡ್ತೀನಿ ನಿಂತಮ್ಮ, ಕೇಳಕ್ ನಿಮ್ ತಮ್ಮ ನೋಡಿ ಗಂಡ ಕಿತ್ಕೊಂಡ್ ಹೋಗಂಗ ಹರಗಾನ ಆಗತ್ತಾನ, ನೀವ್ ನೋಡಿ ಮಾತಾಡ ಅಂತ ಹೇಳಾಕತ್ತೀರಿ. ಯಾವ್ದಂತ ಕೇಳನ್ರಿ? ಹೇ ತಲಹರಟೆ, ಮಾತನಾಡದೆ ಒಳಗಡೆ ಹೋಗಿ ಪೇಟೆಯಿಂದ ಗೆಸ್ಟ್ಗಳು ಬರ್ತಿದ್ದಾರೆ, ಆ ಗೋಪಿ ಭಟ್ಟನಿಗೆ ರುಚಿಯಾದ ಅಡಿಗೆ ಮಾಡಲು ಹೇಳೋ. ಅಲ್ರಿಪ್ಪ ಹೋಗ್ತಾನೆ.
ಮೊದ್ಲ ಊರಿಗೆ ಮಿಕ್ಕಿದ ಮಕ್ಳದಿರಿ ನೀವು ನಿಮ್ ಕೈಯಾಗ ನಾ ಸಿಕ್ಕ ಒಂದ್ ಅಂಗಡಿ ನಾಯಿ ಕುನ್ಯದಂಗ ಆಗೀನಿ ಇನ್ನ ನನ್ನ ಬಿಟ್ರಿ ಏನ್ರಿ ನೀವು ಹೋಗಿ ಹೇಳಿಲ್ಲದ್ರ ನಡೆಯದಿಲ್ರಿಪ್ಪ ಹೇಳ್ತೇನೆ ಹೋಗ್ತೇನ್ರಿ. ಲೇ ಮಗನ ತಿಪ್ಪಿ ಏನು ಲೇ ಮಗನ ಒಳಗ ಗುಣಗುಡ್ತಿಲ್ಲ ಯಾಕ ಏನಿಲ್ಲ ಕಡಿತೇವನ ಮಗನ ನಿನಗೆ ಏನಿಲ್ರಿ ಸಾವ್ಕಾರ ಸೊಳ್ಳಿ ಕಡ್ಯಾಕತ್ತಿತ್ತ ಅದಕ್ಕ ಸ್ವಲ್ಪ ತುರ್ಸಿಗೆ ಅಂತ ಹೇಳಿದ್ರಿ ಸಾವ್ಕಾರ ನಾ ಬರ್ತೇನ್ರಿ ಆದ್ರ ಬಟ್ ಹೇಳಿ ಕಳ್ಸ್ತೇನ್ರಿ. ಹೌದು ತಾವು ಜ್ಯೋತಿ ಅಂತ ಹೇಳಿ. ಹೌದು ಹೌದು ನಿಮ್ಮ ಬಗ್ಗೆ ದೇವ ಎಲ್ಲ ಹೇಳಿದ್ದಾನೆ. ಹಾಗಾದ್ರೆ ದೇವ ತೋಟಕ್ಕೆ ಹೋಗಿದ್ದಾನೆ. ಹಾ, ತೋಟಕ್ಕೆ ಹೋಗಿ ಜ್ಯೋತಿ ಬಂದಿರುವ ವಿಷಯವನ್ನು ದೇವರಿಗೆ ತಿಳಿಸುತ್ತೇನೆ. ನಾ ಬರ್ತೇನೆ. ಆಯ್ತು ನೀನು ಹೋಗಿ ಬಾ ತೋಟಕ್ಕೆ. ನೋಡೋಣ